ಕ್ಯಾಬಿನೆಟ್ ಕಚ್ಚಾಟದ ಮೆಗಾ ಬ್ರೇಕಿಂಗ್ ನ್ಯೂಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಿಎಂ ಮತ್ತು ಸಂತೋಷ್ ನಡುವೆ ಚರ್ಚೆ ಆಗಿದ್ದೇನು? ಸಂತೋಷ್ ಕೈಯಲ್ಲೇ ಪಟ್ಟಿಯನ್ನ ಕೊಟ್ಟು ಕಳುಹಿಸಿದ್ದಾರೆ ಸಿಎಂ ಬಿಎಸ್ವೈ. ಯಾಕೆ? ದಿಲ್ಲಿಯ ಮೆಗಾ ಸೀಕ್ರೆಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಒಂದ್ ಕಡೆ ಈಗಾಗಲೇ ಕ್ಯಾಬಿನೆಟ್ ಕಚ್ಚಾಟ ನಡೀತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಟೆನ್ಷನ್ಗೆ ಒಳಗಾಗಿದ್ದಾರೆ. ಸಿಎಂ ಮತ್ತು ಸಂತೋಷ್ ನಡುವೆ ಹಾಗಾದ್ರೆ ಏನೇನು ಮಾತುಕತೆ ಆಯ್ತು? ಸಂತೋಷ್ ಕೈಲೆ ಪಟ್ಟಿಯನ್ನ ಬಿಎಸ್ ಯಡಿಯೂರಪ್ಪ ಕೊಟ್ಟು ಕಳುಹಿಸಿದ್ಯಾಕೆ? ಆಕಾಂಕ್ಷಿಗಳನ್ನ ಸಮಾಧಾನ ಮಾಡೋದಕ್ಕೆ ಸಿಎಂ ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ. ಒಬ್ಬರ ಮೇಲೊಬ್ಬರಂತೆ ಬಿಎಸ್ವೈ ಮೇಲೆ ಒತ್ತಡವನ್ನ ಹೇರ್ತಾ ಇದ್ದಾರೆ. ಕೊನೆಗೆ ಹೈಕಮಾಂಡ್ ಮೂಲಕವೂ ಮೂಲ ಬಿಜೆಪಿಗರು ಒತ್ತಡವನ್ನ ಹೇರುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಅರ್ಹರು, ಇನ್ನೊಂದ್ ಕಡೆ ಮೂಲ ಬಿಜೆಪಿಗರು. 6-7 ಮಂದಿಗೆ ಮಾತ್ರ ಮಂತ್ರಿಗಿರಿ ಅನ್ನುವಂತಹ ಒಂದು ವಿಚಾರವನ್ನ ಹೈಕಮಾಂಡ್ ಹೇಳಿದೆ. ಸಿಎಂ ಪಟ್ಟಿಯಲ್ಲಿ 11 ಜನ, ಸಂತೋಷ್ ಪಟ್ಟಿಯಲ್ಲಿ 4 ಕೂಡ ಇದ್ದಾರೆ. ಹಾಗಾದ್ರೆ ಈಗ ಹೈಕಮಾಂಡ್ ತಾನು ಕೊಟ್ಟಂತಹ ಒಂದು ಡೆಡ್ ಲೈನ್ ಅಥವಾ ತಾನು ಕೊಟ್ಟಂತಹ ಈ ಒಂದು ಗಡುವೆ ಏನಿದೆ, ಕೇವಲ 6 ಜನ ಅನ್ನುವಂತಹ ಮಾತು, 6-7 ಮಂದಿಗೆ ಮಾತ್ರ ಅನ್ನುವಂತಹ ಮಾತನ್ನ ತಪ್ಪಿಸಿಕೊಳ್ಳುತ್ತಾ 15 ಮಂದಿ ಶಾಸಕರ ಲಿಸ್ಟ್ ದೆಹಲಿಗೆ ಹೋಗಿದ್ಯಾ? ಇದೇ ಕಾರಣಕ್ಕಾಗಿ ಉಮೇಶ್ ಕತ್ತಿ ಈಗ ದೆಹಲಿಯಲ್ಲಿ ಸರ್ಕಸ್ ಮಾಡ್ತಿದ್ದಾರೆ. ಸಿಎಂ ಬಳಿ ವರ್ಕೌಟ್ ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿ ದಿಲ್ಲಿಯಲ್ಲಿ ಕತ್ತಿ ತಮ್ಮ ವರಸೆಯನ್ನ ಶುರು ಮಾಡಿಕೊಂಡಿದ್ದಾರೆ. ಕತ್ತಿ ಜೊತೆ ಯಲಬುರ್ಗಾದ ಹಾಲಪ್ಪ ಆಚಾರ್ ಕೂಡ ರೇಸಲ್ಲಿದ್ದಾರೆ ಅಂತ ಹೇಳಲಾಗಿದೆ. ಸೊ ಕರಾವಳಿಯಿಂದ 3 ಶಾಸಕರು ಈ ರೇಸಲ್ಲಿದ್ದಾರೆ ಅನ್ನುವ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದ್ದು, ಕಾರ್ಕಳದ ಸುನಿಲ್ ಕುಮಾರ್, ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ, ಅಂಗಾರಪರ RS ನಾಯಕರು ಬ್ಯಾಟಿಂಗ್ ಅನ್ನ ಮಾಡ್ತಿದ್ದಾರೆ. RSS ಮತ್ತು ಹೈಕಮಾಂಡ್ ಏನು ಒತ್ತಡವನ್ನ ಹೇರ್ತಾ ಇದೆ, ಇದುವೇ ಈಗ ಸಿಎಂ ಬಿಎಸ್ವೈಗೆ ಟೆನ್ಷನ್ಗೆ ಕಾರಣ ಆಗಿರೋದು. ದಿಲ್ಲಿಗೆ ಹೋಗಲಾರದೆ ಸಂತೋಷ್ ಮೂಲಕ ಪಟ್ಟಿಯನ್ನ ರವಾನಿಸಿದ್ದಾರೆ ಅಂತ ಹೇಳಲಾಗಿದೆ. ಇದೇ ಕಾರಣಕ್ಕೆ ಸಿಎಂ ಬಿಟ್ಟು ಈಗ ದಿಲ್ಲಿಯತ್ತ ಆಕಾಂಕ್ಷಿಗಳು ದೌಡಾಯಿಸಿದ್ದಾರೆ. 2 ದಿನದಲ್ಲಿ ಸಿಎಂ ದೆಹಲಿಗೆ ಹೋಗಿ ಅಲ್ಲಿ ಭೇಟಿ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಸಿಎಂ ಅಲ್ಲಿಗೆ ಹೋಗೋದಕ್ಕೂ ಮುನ್ನವೇ ಈಗ ಯಾರ್ಯಾರು ಆಕಾಂಕ್ಷಿಗಳಿದಾರೋ ಈ ಒಂದು ಸಚಿವ ಸ್ಥಾನಕ್ಕಾಗಿ ಅವರು ಈಗ ಮುಂಚೆನೆ ದೆಹಲಿಗೆ ಹೋಗಿದ್ದಾರೆ. ಸೊ ದಿಲ್ಲಿಯ ಅಂಗಳದಲ್ಲಿ ಆಕಾಂಕ್ಷಿಗಳ ಪರೇಡ್ ನಡೀತಾ ಇದೆ. ಇನ್ನು ದೆಹಲಿಗೆ ಆಗಮಿಸಿದ್ದಾರೆ ಸಚಿವ ಆಕಾಂಕ್ಷಿ ಆಗಿರುವಂತಹ ಉಮೇಶ್ ಕತ್ತಿ. ಸಂತೋಷ್ ಮತ್ತು JP ನಡ್ಡಾ ಭೇಟಿಗಾಗಿ ಕಾಯ್ತಾ ಇದ್ದಾರೆ. ಸಿಎಂ ಅವರನ್ನ ನಾನು ಪ್ರತಿದಿನ ಭೇಟಿ ಆಗ್ತೇನೆ ಅಂತ ಹೇಳಿರುವ ಕತ್ತಿ, ನನಗೆ ಸಚಿವ ಸ್ಥಾನ ಸಿಕ್ಕೇ ಸಿಗತ್ತೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಈಗ ಸಚಿವ ಸಂಪುಟ ವಿಸ್ತರಣೆ ಆಗ್ತಿದೆಯಲ್ಲ, ಹೀಗಾಗಿ ಲಾಬಿ ನಡೆಸೋದಕ್ಕೋಸ್ಕರ ಡೆಲ್ಲಿ ಬಂದಿರಿ ಅಂತ ಸುದ್ದಿ ಇದೆ. ಅದು ನಿಮ್ಮ ಅರ್ಥ. ನಾನು ಯಾವುದೇ ರೀತಿಯ ಲಾಬಿ ಮಾಡಕ್ ಬಂದಿಲ್ಲ. ಸರ್, ನೀವು ಸಚಿವ ಸ್ಥಾನ ಕೇಳ್ತಿದ್ರೋ ಇಲ್ವೋ? ತಾವು ಕೂಡ ನಾವು ಪ್ರತಿದಿನ ಮುಖ್ಯಮಂತ್ರಿಗಳ ಭೇಟಿ ಆಗ್ತೀನಿ. ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ನಾನು ಪತ್ರಗಳನ್ನು ಕೊಡ್ತೀನಿ. ಓಕೆ, ಮುಖ್ಯಮಂತ್ರಿಗೆ ಭೇಟಿಯಾಗಿ ನನ್ನ ಕ್ಷೇತ್ರದ ಅಭಿವೃದ್ಧಿ, ನನ್ನ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಿಗೆ ನಾನು ಲೆಟರ್ಗಳನ್ನು ಕೊಡ್ತೀನಿ. ಹಾಗಾಗಿ ಮುಖ್ಯಮಂತ್ರಿಗೆ ಭೇಟಿ ಆಗೋದು. ಪಕ್ಷದಲ್ಲಿ, ಭಾರತೀಯ ಜನತಾ ಪಕ್ಷದಲ್ಲಿ ಒಬ್ಬ ಶಿಸ್ತಿನ ಶಾಸಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ದಿಲ್ಲಿಗೆ ಬಂದಾಗ ಧರ್ಮೇಂದ್ರ ಪ್ರಧಾನ ಕರೆದಂಥ ಸಭೆಯಲ್ಲಿ ಪಾಲ್ಗೊಂಡು ಸಾಧ್ಯ ಆದರೆ ನಡ್ಡಾ ಅವರಿಗೆ, ಹೊಸದಾಗಿ ಅಧ್ಯಕ್ಷ ಅಂತ ನಡ್ಡಾ ಅವ್ರಿಗೆ ಭೇಟಿ ಆಗಬೇಕು, ಅಮಿತ್ ಶಾ ಅವ್ರು ಭೇಟಿ ಆಗಬೇಕು, ಆಮೇಲೆ ಸಂತೋಷ್ ಅವ್ರು ಭೇಟಿ ಆಗೋದು ವಿಚಾರಿದ್ದೀವಿ. ಇನ್ನೂ ಅಪಾಯಿಂಟ್ಮೆಂಟ್ ತಗೊಂಡಿಲ್ಲ, ಕೊಟ್ಟಿಲ್ಲ, ಅವ್ರು ಯಾರು ಕೊಟ್ಟಿಲ್ಲ, ಕೊಟ್ಟಾಗ ನಿಮ್ಗೆ ಹೇಳ್ತೀನಿ. ಅಂದ್ರೆ ಈಗ ಸಚಿವ ಸಂಪುಟ ವಿಸ್ತರಣೆ ಸಿಕ್ಕೇ ಸಿಗಬೇಕಂತ ನನ್ನ ಆಸೆ ಇದೆ, ಸಿಗುತ್ತೆ. ಆದರೂ ಮುಖ್ಯಮಂತ್ರಿಗಳು, ಹೈಕಮಾಂಡು ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾನು ಬದ್ಧ. ಅಲ್ಲ, ಈಗ ನೀವು ಡೆಲ್ಲಿಗೆ ಬಂದಿದ್ದೀರಿ, ಯಾರನ್ನಾದ್ರೂ ಭೇಟಿ ಆಗ್ತೀರಾ ಹೈಕಮಾಂಡ್ ಇವ್ರನ್ನ? ಅಮಿತ್ ಶಾ ಅವ್ರು ಭೇಟಿ ಆಗ್ತೀನಿ. ಡೆಲ್ಲಿಗೆ ಬಂದಾಗ ನಾನು ಬರೋದು ಭಾಳ ವಿರಳ. ಬಂದಾಗ ಅಮಿತ್ ಶಾ ಅವ್ರು ಭೇಟಿ ಆಗ್ತೀನಿ. ನಡ್ಡಾ ಹೊಸದಾಗಿ ಅಧ್ಯಕ್ಷರಾಗಿದ್ದಾರೆ, ಅವ್ರಿಗೂ ಭೇಟಿ ಆಗ್ತೀನಿ. ಇನ್ನು ನಮ್ಮ ಸಂತೋಷಿ, ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗೆ ಭೇಟಿ ಆಗ್ತೀನಿ. ಅವ್ರಿಗೆ ನಾಳೆ ಬೆಳಿಗ್ಗೆ ಹೋಗ್ತಾರೆ. ಯಾವತ್ತು ವಿಸ್ತರಣೆ ಆಗಬೇಕು? 29 ವಿಸ್ತರಣೆ ಆಗೋದು ಅಂತ ಹೇಳ್ತಾ ಇದ್ದಾರೆ. ಮಂತ್ರಿ ಕೊಟ್ಟರೆ ಚೆನ್ನಾಗಿ ಕೆಲಸ ಮಾಡಿ ತೋರಿಸ್ತೀನಿ. ಇನ್ನೂ ನಾನು 13 ವರ್ಷ ಮಂತ್ರಿ ಆಗಿದ್ದೀನಿ. ಮುಂದೂ ಸಹ ರಾಜ್ಯದ ಸೇವೆ ಮಾಡೋಕ್ಕೆ ಸಿದ್ಧಿದ್ದೀವಿ. ಅಲ್ಲ, ಎಲ್ಲ ಬೆಳಗಾವಿಗೆ ಹೋಗ್ತಾ ಇದಾವೆ ಅಂತಂದು, ಒಂದು DCM ಅಲ್ಲೇ ಇದೆ, 2 DCM ಆಗ್ತಾನೆ, ನೀವು ಅದು ಒಟ್ಟು 3-4 ಅಲ್ಲೇ ಆಗ್ತವೆ ಅನ್ನೋದು. ಎಲ್ಲ ಬೆಳಗಾವಿ ಜಿಲ್ಲೆ ದೊಡ್ಡ ಜಿಲ್ಲೆ. ಕರ್ನಾಟಕ ರಾಜ್ಯದಲ್ಲೇ ಬೆಳಗಾವಿ ಜಿಲ್ಲೆಯಷ್ಟು ಪಾಪ್ಯುಲೇಷನ್ ಯಾವುದೂ ಇಲ್ಲ. 18 ಕ್ಷೇತ್ರಗಳು. ನಮ್ಮದೇ ಆದಂಥ ಒಂದು ಸಾಮ್ರಾಜ್ಯ ಇದೆ. ಆ ಸಾಮ್ರಾಜ್ಯದಲ್ಲಿ ಬದುಕಿದ್ದೀವಿ. ಅದರಲ್ಲಿ ಏನೋ ರಾಜ್ಯ ಸೇವೆ ಮಾಡಲಿಕ್ಕೆ ಮಂತ್ರಿ ಸ್ಥಾನ ಕೊಟ್ಟರೆ ನಾವು ಸೇವೆ ಮಾಡ್ತೀವಿ. ನಂಗೆ ಸಿಕ್ಕೇ. ಇನ್ನು ಯಲಬುರ್ಗಾ ಶಾಸಕ ಹಾಲಪ್ಪ ಆಚಾರ್ ಕೂಡ ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿದ್ದಾರೆ. ಕೊಟ್ಟರೆ ನನಗೆ ಖುಷಿ ಆಗುತ್ತೆ ಅನ್ನುವ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಭಾಗದ ಹೈದರಾಬಾದ್ ಕರ್ನಾಟಕದ ಎಲ್ಲ ಶಾಸಕರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಭಾಗದ ಶಾಸಕರಿಗೆ ಯಾರಿಗಾದ್ರೂ ಒಬ್ಬರಿಗೆ ನೀವು ಅವಕಾಶ ಮಾಡಿಕೊಡಿ,
ಅನ್ನೋ ಮಾತನ್ನ ನಾವು ಅವ್ರ ಮುಂದಿಟ್ಟಿವಿ. ತಿರುಗಿ ಅವ್ರಿಗೆ ಒತ್ತಾಯ ಅಲ್ಲ, ನಮ್ಮ ಭಾಗದಲ್ಲಿ ಕೊಡಬೇಕು ಅಭಿವೃದ್ಧಿ ಇನ್ನೂ ಹೆಚ್ಚೇನಂದ್ರೆ ನಾವು ಮಾಡ್ಕೊಳ್ಬೇಕಾಗಿರೋದ್ರಿಂದ ಆ ಮನವಿಯನ್ನ ಅವ್ರ ಮುಂದೆ ನಾವೆಲ್ಲರೂ ಇಟ್ಟಿದ್ವಿ. ಒತ್ತಡವನ್ನ ನಾನು ಹಾಕ್ತಕ್ಕಂಥ ಸ್ವಭಾವ ಇಲ್ಲ, ಆ ನೇಚರ್ನವರು ನಾನಲ್ಲ. ಆದ್ರೆ ಏನಂತಂದ್ರೆ ಅಲ್ಲ, ಈಗ ಯಾಕೆ ಕೇಳಬಾರ್ದು? ಹಾಲಪ್ಪ ಆಚಾರ್ ಅವ್ರಿಗೂ ಕೂಡ ಅರ್ಹತೆ ಇದೆಯಲ್ಲ, ನಮಗೂ ಕೊಡಿ ಅಂತ ಯಾಕೆ ಕೇಳಬಾರ್ದು ಅಂತ? ವೈಯಕ್ತಿಕ ಆಕಾಂಕ್ಷಿ ಅಲ್ವೇ ಅಲ್ಲ ನಾನು. ಅಲ್ಲ, ಯಾಕೆ ಅಂತ ನಾ ಯಾವತ್ತೂ ನಮ್ಮ ಭಾಗದ ಪರವಾಗಿ, ನಮ್ಮ ಭಾಗದ ಶಾಸಕರ ಪರವಾಗಿ ಎಲ್ಲರೂ ಕೂಡ ಒಟ್ಟಾಗಿ ಕೇಳಿದ್ದು ಸತ್ಯ. ಅಲ್ಲ, ಹಾಲಪ್ಪ ಆಚಾರ್ ಅವ್ರಿಗೆ ಇಷ್ಟ ಇಲ್ವಾ ಹಾಗಾದ್ರೆ ಸಚಿವ ಸ್ಥಾನ? ಹಾಲಪ್ಪ ಆಚಾರ್ ಅವರು ಹಾಲಪ್ಪ ಆಚಾರ್ ಅವ್ರಿಗೆ ಸಚಿವ ಸ್ಥಾನ ಇಷ್ಟ ಇಲ್ವಾ ಹಾಗಾದ್ರೆ? ಹಾಲಪ್ಪ ಆಚಾರ್ ವೈಯಕ್ತಿಕವಾದ ನಮ್ಮ ಮುಖ್ಯಮಂತ್ರಿಗಳಿಗೆ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಹೈಕಮಾಂಡ್ ಅವ್ರಿಗೆ ಕೊಟ್ಟದ್ದು, ಯಾರಿಗೆ ಕೊಡ್ಬೇಕು ಅನ್ನೋದು. ಅಲ್ಲ, ಈಗ ತುಂಬಾ ಸಂಕಷ್ಟದ ಪರಿಸ್ಥಿತಿ, ಬಂದಂತ ಅರ್ಹ ಶಾಸಕರಿಗೆ ಕೊಡ್ಬೇಕಾಗಿದೆ. ಈ ಸಂದರ್ಭದಲ್ಲೂ ನಿಮ್ಗೆ ಬೇಕು ಅನ್ನುವ ಆಸೆ ಇಲ್ವಾ ನಿಮ್ಗೆ? ಅಲ್ಲ, ಈಗ ನನ್ನ ತಾಲೂಕಿನ 3 ಲಕ್ಷ ಜನರು ಕೂಡ ಆಶೀರ್ವಾದ ಮಾಡಿ ಸೇವೆ ಮಾಡಕ್ ಹಚ್ಚಾರ. ರಾಜ್ಯದ ಏನಂತಂದ್ರೆ ಮುಖ್ಯಮಂತ್ರಿಗಳು ಕೊಟ್ರು, ಒಂದು ಅವಕಾಶ ಮಾಡಿಕೊಟ್ರು ಒಂದು ಭಾಗ್ಯ ಅಂತ ನಾನು ಭಾವಿಸ್ತೀನಿ. ಅವ್ರು ಕೊಟ್ರೆ ಓಕೆ, ಕೊಡದೆ ಹೋದ್ರೆ ಅಸಮಾಧಾನ ಅಂತೂ ಇಲ್ಲ. ಇಲ್ಲ ಅದ ನಮ್ಮ ಜಾಯಮಾನದೊಳಗನೆ ಇಲ್ಲ. ಇನ್ನು ಶಾಸಕ ನೆಹರು ಓಲೇಕರ್ ಕೂಡ ಸಚಿವ ಸ್ಥಾನದ ರೇಸ್ ಅಲ್ಲಿದ್ದಾರೆ. ಹಿರಿಯರು ಸಚಿವರಾದ್ರೆ ಸಂಪುಟಕ್ಕೆ ಗೌರವ ಅಂತ ಹೇಳಿ ಮಾತಾಡಿದ್ದಾರೆ. ಏನು ಕ್ಯಾಬಿನೆಟ್ ಸೇರಿದ್ದಾರೆ, ಕ್ಯಾಬಿನೆಟ್ ಸೇರಿದವರಲ್ಲಿ ಭಾಳ ಮಂದಿ ಅಸಮರ್ಥರಿದ್ದಾರೆ. ಅಸಮರ್ಥರು ರಾಜ್ಯಕ್ಕೆ ಮಂತ್ರಿ ಮಾಡಬೇಕು ಅಂತ ಉದ್ದೇಶದಿಂದ ಕ್ಯಾಬಿನೆಟ್ ಮಂತ್ರಿ ಮಾಡಿದ್ದಾರೆ. ಅವರು ರಾಜ್ಯಕ್ಕೂ ಆಗಿಲ್ಲ, ಜಿಲ್ಲೆಗೂ ಆಗಿಲ್ಲ, ಅವ್ರ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಮಂತ್ರಿಗಳಾಗಿದ್ದಾರೆ. ಅದಕ್ಕೆ ಅಂಥವ್ರನ್ನ ಕೈ ಬಿಡಬೇಕು, ಹೊಸ ಯುವಕರನ್ನ, ಹೊಸ ಹುರುಪು ಇರೋವಂಥವ್ರನ್ನ ಮಾಡಬೇಕು, ಕೆಲಸ ಮಾಡಿದಂಥ ಅನುಭವ ಇರೋಂಥವ್ರಿಗೆ ಅವಕಾಶ ಕೊಡಬೇಕು ಅನ್ನುವಂಥದ್ದು ನನ್ನ ಬಯಕೆ. ಒಂದ್ ಕಡೆ ಸರ್ಕಾರ ರಚನೆ ಆಗಿದೆ, ಸರ್ಕಾರದ ಉಳಿವಿಗಾಗಿ ಈಗ ತ್ಯಾಗವನ್ನ ಮಾಡ್ಲಾಗುತ್ತಾ? ಹಿರಿಯ ಶಾಸಕರಿಗೆ ಈ ಮೂಲಕ ಖೋಖನ್ನ ನೀಡುವಂತಹ ಪ್ರಯತ್ನಗಳು ಈ ಸಲದ ಸಂಪುಟ ವಿಸ್ತರಣೆಯಲ್ಲಿ ನಡೆಯುತ್ತಾ? ಒಳಗೊಳಗೆ ಕಿತ್ತಾಟ ಆಲ್ರೆಡಿ ಶುರು ಆಗಿಬಿಟ್ಟಿದೆ. ಹಾಗಾದ್ರೆ ಏನಿದು ತ್ಯಾಗ ಪಾಲಿಟಿಕ್ಸ್? ನಿನ್ನೆ ಮಾಧುಸ್ವಾಮಿ, ಇವತ್ತು ಗೋವಿಂದ ಕಾರಜೋಳ ಸರ್ಕಾರದ ಉಳಿವಿಗಾಗಿ ತ್ಯಾಗದ ಮಾತನ್ನಾಡಿದ್ದಾರೆ. ಪಕ್ಷ ಬಯಸಿದ್ರೆ ನಾವು ರಾಜೀನಾಮೆ ಕೊಡೋದಕ್ಕೂ ಸಿದ್ಧ ಅಂತ ಹೇಳಿ ಇವತ್ತು ಗೋವಿಂದ ಕಾರಜೋಳ ಡಿಸಿಎಂ ಇವತ್ತು ಮಾತನ್ನ ಹೇಳಿದ್ದಾರೆ. ನಿನ್ನೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಂದಾಯ ಈಗಾಗಲೇ ಸಚಿವರಾಗಿರುವಂತಹ ಮಾಧುಸ್ವಾಮಿ ಅವರು ಕೂಡ ಈ ಮಾತನ್ನ ಹೇಳಿದ್ರು. ಜೊತೆಗೆ ಈಗಾಗಲೇ ಇವತ್ತು ಡಿಸಿಎಂ ಆಗಿರುವ ಕಾರಜೋಳ ಅವರು ಕೂಡ ಈ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಹೊಸಬರಿಗೆ ಅವಕಾಶ ಕೊಡಬೇಕು ಅಂತ ಏನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿಕೆ ಕೊಟ್ಟಿದ್ರು. ನಿನ್ನೆ ಹಿರಿಯರ ವಿರುದ್ಧ ಬಸನಗೌಡ ಪಾಟೀಲ್ ಯತ್ನಾಳ್ ಗುಡುಗಿದ್ರು. ನಿನ್ನೆ ರಾಜೀನಾಮೆಯ ವಿಚಾರವನ್ನ ಇದೇ ಸಂದರ್ಭದಲ್ಲಿ ಮಾತನಾಡಿದ್ರು ಸಚಿವರಾಗಿರುವ ಮಾಧುಸ್ವಾಮಿ ಅವರು. ಇವತ್ತು ಬಸವರಾಜ ಬೊಮ್ಮಾಯಿ ಅವರು ತ್ಯಾಗದ ಮಾತಾಡಿದ್ದಾರೆ. ಗೋವಿಂದ ಕಾರಜೋಳ ಅವರು ತ್ಯಾಗದ ಮಾತಾಡಿದ್ದಾರೆ. ಸಿಎಂ ಪಕ್ಷದ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಒಪ್ತೇವೆ, ಬದ್ಧರಾಗಿರ್ತೇವೆ ಅನ್ನುವ ಮಾತನ್ನ ಇವತ್ತು ಗೃಹ ಸಚಿವರಾಗಿರುವ ಬಸವರಾಜ ಬೊಮ್ಮಾಯಿ ಹೇಳಿಕೆ ಕೊಟ್ಟಿದ್ದಾರೆ. ಹಾಗೆಯೇ ನಿನ್ನೆ ಯತ್ನಾಳ್ ಹೇಳಿಕೆಯ ಬೆನ್ನಲ್ಲೇ ಈಗ ಸಾಕಷ್ಟು ರಿಯಾಕ್ಷನ್ಗಳು ಕೂಡ ಕೇಳಿ ಬರ್ತಾ ಇದೆ. ಡಿಸಿಎಂ ಗೋವಿಂದ ಕಾರಜೋಳ ಆಗಿರಬಹುದು, ಹಾಗೆಯೇ ಗೃಹ ಸಚಿವರಾಗಿರುವ ಬಸವರಾಜ ಬೊಮ್ಮಾಯಿ ಆಗಿರ್ಬೋದು, ನಿನ್ನೆ ಮಾಧುಸ್ವಾಮಿಯವರಾಗಿರ್ಬೋದು, ಎಲ್ಲರೂ ಕೂಡ ಈಗ ತ್ಯಾಗದ ವಿಚಾರವನ್ನ ಮಾತನಾಡ್ತಾ ಇದ್ದಾರೆ. ಒಂದ್ ಕಡೆ ಈಗಾಗಲೇ ಸರ್ಕಾರ, ಸಿಎಂ ಬಯಸಿದ್ರೆ ನಾವು ಯಾವುದೇ ತ್ಯಾಗಕ್ಕೂ ಸಿದ್ಧ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ. ಮುಖ್ಯಮಂತ್ರಿಯಾಗಿ ವಾಪಸ್ ಸಚಿವರಾಗಿರೋದು ನೋಡ್ರಿ. ಪಾಪ ಜಗದೀಶ್ ಶೆಟ್ಟರ್ ಅವರು ಅವ್ರ ಬಗ್ಗೆ ಯಾಕೆ ಹೇಳ್ಬೇಕು? ಅವ್ರು ಅತ್ಯಂತ ಸಭ್ಯಗ್ರಸ್ತ ರಾಜಕಾರಣಿ. ತ್ಯಾಗ ಮಾಡಬೇಕು. ಯಡಿಯೂರಪ್ಪನವರು ಮುಖ್ಯಮಂತ್ರಿ 3 ವರ್ಷ ಉಳಿಬೇಕು. ಅದಕ್ಕೆ ತ್ಯಾಗಕ್ಕೆ ಸಿದ್ಧರಾಗಲಿ. ಕೆಲವು ಮಂದಿ ಎಲ್ಲ ಅನುಭವಿಸಿರ್ತಾರ. ಹಂಗ ನೋಡಿದ್ರೆ ಸೀನಿಯಾರಿಟಿ ಒಳಗೆ ಜಗದೀಶ್ ಶೆಟ್ಟರು, ನಾನು, ಈಶ್ವರಪ್ಪ ಎಲ್ಲಾನು ಸೀನಿಯರ್. ಕರ್ನಾಟಕದ ಬಿಜೆಪಿ ಒಳಗೆ 3ನೇ ಕೇಂದ್ರ ಮಂತ್ರಿ ಆದಂಥ ನಾನು. ಒಂದು ಅನಂತ್ ಕುಮಾರ್, ಧನೇಂದ್ರ ಕುಮಾರ್, 3ನೇದಾನೆ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಟ್ಕೊಟ್ಟಿಲ್ಲ.
ಯಾಕೆ ಬಿಟ್ಕೊತೀನಿ? ಭಾಳ ಖುಷಿಯಾಗಿ ಹರ್ಷವಾಗಿ ನೇರವಾಗಿ ಬರೀರಿ. ನಮ್ಮಿಂದ ಪಕ್ಷಕ್ಕೆ ಸರ್ಕಾರಕ್ಕೆ ಒಳ್ಳೇದಾಗುತ್ತೆ ಅಂದ್ರೆ ಯಾವ ಎಮ್ ಎಲ್ ಎಗಿರಿ ಬಿಟ್ಟು ಹೋಗಂದ್ರು ಬಿಟ್ಟು ಹೋಗ್ತೀನಿ. ಆಗ್ಬೋದಾ? ಅಲ್ಲ, ಅವ್ರಿಗೇನಾರ ಖುಷಿ ಕೊಟ್ಟು ಅದನ್ನು ಬಿಡಿಸೋದೇ ಆದ್ರೆ ಅದನ್ನು ಬಿಟ್ಟು ಹೋಗ್ತೀವಿ. ನಮಗೆ ರಾಜ್ಯಕ್ಕೆ ಒಂದು ಒಳ್ಳೆ ಸರ್ಕಾರದಿಂದ ಅಪೇಕ್ಷೆ ಬಿಟ್ರೆ ಬೇರೆ ನಾವು ಇಟ್ಕೊಂಡಿಲ್ಲ. ಬಹಳ ಖುಷಿ. ಸೊ ಒಂದ್ ಕಡೆ ಈಗಾಗಲೇ ತ್ಯಾಗದ ಮಾತುಗಳನ್ನ ಕೂಡ ಆಡಿದ್ದಾರೆ. ಯಾವುದೇ ತೀರ್ಮಾನ ಪಕ್ಷ ಕೈಗೊಂಡ್ರು ಕೂಡ ನಾವು ಅವೆಲ್ಲದಕ್ಕೂ ಕೂಡ ಬದ್ಧವಾಗಿದ್ದೀವಿ, ಎಲ್ಲವೂ ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟ ವಿಚಾರ ಅಂತ ಹೇಳಿ ಒಂದ್ ಕಡೆ ಡಿಸಿಎಂ ಗೋವಿಂದ ಕಾರಜೋಳ ಹೇಳಿಕೆಯನ್ನು ಕೊಟ್ರೆ, ಇನ್ನೊಂದ್ ಕಡೆ ಗೃಹ ಸಚಿವರಾಗಿರುವ ಬಸವರಾಜ ಬೊಮ್ಮಾಯಿ ಅವರ ಮಾತು ಕೂಡ ಇದೆ. ಏನು ಹೇಳಿದ ನನಗೆ ಗೊತ್ತಿಲ್ಲ, ಗೊತ್ತಿರದೇನೆ ಏನಾದರೂ ಹೇಳೋದು ಸರಿಯಲ್ಲ. ಇಲ್ಲ, ನಂಗೆ ಗೊತ್ತಿಲ್ಲ. ಸರ್, ಹೊಸಬರಿಗೆ ಸಚಿವ ಸ್ಥಾನ ಕೊಡೋದಕ್ಕೆ ಕೆಲವರು ತ್ಯಾಗ ಮಾಡಬೇಕು ಅಂತ ಹೇಳ್ತಿರುವಂಥದ್ದು ಯತ್ನಾಳಗೌಡರು. ನನಗೇನು ಗೊತ್ತಿಲ್ಲ. ನಾನು ಒಂದೇ ಮಾತು ಹೇಳ್ತೀನಿ, ಪಾರ್ಟಿ ಏನು ನಿರ್ಣಯ ಮಾಡ್ತೀವಿ, ಪಾರ್ಟಿಯಿಂದ ನಾವೆಲ್ಲ ಬೆಳೆದಿದ್ದೀವಿ, ಪಾರ್ಟಿ ನಿರ್ಣಯಕ್ಕೆ ನಾವು ಬಂದಿದ್ದೀವಿ. ನಾನು ಹೇಳೋದು ಖಂಡಿತವಾಗಿಯೂ ನಾನು ತಯಾರಿ. ಯಾಕಂದರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ಪ್ರಧಾನಮಂತ್ರಿಗಳು, ನಮ್ಮ ನಾಯಕರಾದಂಥ ಯಡಿಯೂರಪ್ಪ ಏನು ಹೇಳ್ತಾರೆ ಅದಕ್ಕೆ ನಾನು ಚಾಚು ತಪ್ಪದೆ ನಡ್ಕೊಳ್ಳುವಂಥ ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡ್ತೀನಿ. ನನಗೆ ಯಾವುದೇ ಆ ಉಳಿದದ್ದೇನು ಕೇಳಿ ನನ್ನ ಬಗ್ಗೆ ನೀವು ಕ್ವಶನ್ ಮಾಡಿದ್ರಿ, ನೀವು ಬಿಡ ಅಂದ್ರೆ ಬಿಡ್ತೀನಿ. 100% ಅತ್ಯಂತ ಖುಷಿಯಿಂದ ಬಿಡ್ತೀನಿ, ನಂದೇನು ಸಮಸ್ಯೆ ಇಲ್ಲ. ಸಚಿವ ಸಂಪುಟ ವಿಸ್ತರಣೆ ಮಾಡೋದು ಮುಖ್ಯಮಂತ್ರಿಗಳು ಮತ್ತು ಪಕ್ಷ ಏನು ನಿರ್ಣಯ ತಗೊಳ್ತದೆ ಅದಕ್ಕೆ ಅತ್ಯಂತ ಸಂತೋಷದಿಂದ ನಾವು ಒಪ್ಕೊಳ್ತೀವಿ. ಮಾಧುಸ್ವಾಮಿ ಅವರು ಸಚಿವ ಸ್ಥಾನ ಅದನ್ನೇ ಹೇಳಿದ್ದೆ, ಅವ್ರು ಹೇಳಿದ್ದು ಅದೇ ಅಲ್ಲ, ಅದು ಅವ್ರ ವೈಯಕ್ತಿಕ ಹೇಳಿಕೆ. ನಾನು ಈಗಾಗಲೇ ಏನು ಹೇಳಿದ್ದೀನಿ, ಮುಖ್ಯಮಂತ್ರಿಗಳು ಪರಮಾಧಿಕಾರ, ಮುಖ್ಯಮಂತ್ರಿಗಳು ಪಕ್ಷ ಏನು ನಿರ್ಣಯ ತೆಗೆದುಕೊಳ್ತದೆ ಅದಕ್ಕೆ ಅತ್ಯಂತ ಸಂತೋಷದಿಂದ ಒಪ್ಕೊಳ್ತೇವೆ. ಭಾಳ ಜನ ಹಿರಿಯ ಸಚಿವರು ಹೇಳಿದ್ದಾರೆ, ಮುಖ್ಯಮಂತ್ರಿಗಳ ಪರಮಾಧಿಕಾರ ಸಚಿವ ಸಂಪುಟ ವಿಸ್ತರಣೆ ಮಾಡೋದು ಮುಖ್ಯಮಂತ್ರಿಗಳು ಮತ್ತು ಪಕ್ಷ ಏನು ನಿರ್ಣಯ ತಗೊಳ್ತದೆ ಅದಕ್ಕೆ ಅತ್ಯಂತ ಸಂತೋಷದಿಂದ ನಾವು ಒಪ್ಕೊಳ್ತೀವಿ. ಮಾಧುಸ್ವಾಮಿ ಅವರು ಸಚಿವ ಸ್ಥಾನ ಅದನ್ನೇ ಹೇಳಿದ್ದೆ, ಅವ್ರು ಹೇಳಿದ್ದು ಅದೇ ಅಲ್ಲ, ಅದು ಅವ್ರ ವೈಯಕ್ತಿಕ ಹೇಳಿಕೆ. ನಾನು ಈಗಾಗಲೇ ಏನು ಹೇಳಿದ್ದೀನಿ, ಮುಖ್ಯಮಂತ್ರಿಗಳ ಪರಮಾಧಿಕಾರ, ಮುಖ್ಯಮಂತ್ರಿಗಳು ಪಕ್ಷ ಏನು ನಿರ್ಣಯ ತೆಗೆದುಕೊಳ್ತದೆ ಅದಕ್ಕೆ ಅತ್ಯಂತ ಸಂತೋಷದಿಂದ ಒಪ್ಕೊಳ್ತೀವಿ. ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಸಿಎಂ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಈ ತಿಂಗಳ ಒಳಗೇನೆ ಸಂಪುಟ ವಿಸ್ತರಣೆ ಆಗೇ ಆಗತ್ತೆ ಅಂತ ಹೇಳಿ ಹಾಸನದ ಸಿಂಗನಗುಪ್ಪೆಯಲ್ಲಿ ಸಿಎಂ ಹೇಳಿಕೆಯನ್ನ ನೀಡಿದ್ದಾರೆ. ಸಂಪುಟ ವಿಸ್ತರಣೆ ಎಲ್ಲಿಗೆ ಬಂತು ಸರ್? ಈ ಮಂತ್ ಎಂಡ್ ಕಡೆ ಒಳಗ ಮಾಡಿ ಸಂಪುಟ ವಿಸ್ತರಣೆ ಮಾಡಿ ಪ್ರಮಾಣ ಎಲ್ಲ ಮುಗಿಯುತ್ತೆ ಕಾರ್ಯ. ಸಂಪುಟ ವಿಸ್ತರಣೆ ಎಲ್ಲಿಗೆ ಬಂತು ಸರ್? ಈ ಮಂತ್ ಎಂಡ್ ಕಡೆ ಒಳಗ ಮಾಡಿ ಸಂಪುಟ ವಿಸ್ತರಣೆ ಮಾಡಿ ಪ್ರಮಾಣ ಎಲ್ಲ ಮುಗಿಯುತ್ತೆ ಕಾರ್ಯ. ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಸೋತವರಿಗೆ ಸ್ಥಾನ ಇಲ್ಲ. ಸಚಿವ ಸಂಪುಟ ವಿಸ್ತರಣೆ ಫಿಕ್ಸ್. ಆದ್ರೆ ಇಲ್ಲಿರೋದೇ ಈಗ ಒಂದು ರೀತಿಯ ಟ್ವಿಸ್ಟ್. ಯಾಕಂದ್ರೆ ಗೆದ್ದವರಿಗೆ ಮಾತ್ರ ಸಚಿವ ಸ್ಥಾನ, ಆದ್ರೆ ಸೋತವರಿಗೆ ಮಂತ್ರಿ ಸ್ಥಾನ ಸದ್ಯಕ್ಕಿಲ್ಲ. ನಾವು ಗಮನಿಸ್ತಾ ಇದ್ದೇವೆ, ವಿಶ್ವನಾಥ್ ಎಂಟಿಬಿಗೆ ಈ ಮೂಲಕ ಸಚಿವ ಸ್ಥಾನ ಇಲ್ಲ. ಗೆದ್ದ ಅರ್ಹರಿಗಷ್ಟೇ ಸಚಿವ ಸ್ಥಾನ ಸಿಗೋದು. ಸೋತವರಿಗೆ ಈ ಮೂಲಕ ಬಿಜೆಪಿ ಶಾಕ್ ಅನ್ನ ನೀಡಿದೆ. ಸಂಪುಟ ವಿಸ್ತರಣೆಗಾಗಿ ಒಂದ್ ಕಡೆ ಈಗಾಗಲೇ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ. ಯಾರ್ಯಾರು ನಾವು ಬಿಜೆಪಿಗೆ ಬಂದೀವಿ ನಮ್ಗೆ ಎಲ್ರಿಗೂ ಕೂಡ ಈ ಒಂದು ಸ್ಥಾನ ಕೊಡಬೇಕು ಅಂತ ಹೇಳಿ. ಬಟ್ ಸಚಿವ ಸಂಪುಟ ವಿಸ್ತರಣೆ ಫಿಕ್ಸ್ ಆಗಿದೆ. ಬಟ್ ಇಲ್ಲಿರೋದು ಗೆದ್ದವರಿಗಷ್ಟೇ ಸಚಿವ ಸ್ಥಾನ, ಸೋತವರಿಗೆ ಮಂತ್ರಿ ಸ್ಥಾನ ಸದ್ಯಕ್ಕಿಲ್ಲ ಅಂತ ಹೇಳಿ ಆರ್ ಅಶೋಕ್ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಂಪೂರ್ಣ ವಿಸ್ತರಣೆಗಾಗಿ ಸಿಎಂ ದೆಹಲಿಗೆ ಹೋಗುವ ಸಾಧ್ಯತೆ ಬಹಳ ಕಡಿಮೆ. ಈ ಬಗ್ಗೆ ಈಗಾಗಲೇ ಸಿಎಂ ಅಮಿತ್ ಶಾ ಅವರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಸಂಪುಟದ ಬಗ್ಗೆ ಮುಖ್ಯಮಂತ್ರಿಗಳು ನಿರ್ಧಾರ ತಗೊಳ್ತಾರೆ ಅಂತ ಹೇಳಿ ಆರ್ ಅಶೋಕ್ ಹೇಳಿಕೆಯನ್ನ ನೀಡಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಅವ್ರು ಯಾವುದಾದ್ರೂ ಚುನಾವಣೆಯಲ್ಲಿ ಗೆದ್ದ ಮೇಲೆ ಅವ್ರನ್ನ ಮಂತ್ರಿ ಮಾಡುವಂಥದ್ದು ಇರೋದು. ಆ ದೃಷ್ಟಿಯಿಂದ ಅದು ಬಹಳ ತೊಡಕಿದೆ. ಈಗ ಅದು ಸದ್ಯಕ್ಕೆ ಆ ಥರದ ಯಾವುದೇ ಪ್ರಸ್ತಾವನೆ ನಮ್ಮ ಮುಂದೆ ಇಲ್ಲ, ಸರ್ಕಾರದ ಮುಂದೆ ಇಲ್ಲ. ಇದೆಲ್ಲವನ್ನ ಮುಖ್ಯಮಂತ್ರಿ ಯಡಿಯೂರಪ್ಪನವರು ತೀರ್ಮಾನ ತೆಗೆದುಕೊಳ್ತಾರೆ. ಇದರಲ್ಲಿ ಸಿದ್ದರಾಮಯ್ಯನವರು ಹುಲಿಯ ಆದರೆ ನಮ್ಮ ಯಡಿಯೂರಪ್ಪನವರು ರಾಜ ಹುಲಿ. ಅದಕ್ಕೆ ರಾಜ ಹುಲಿಗೆ ರಾಜ್ಯ ಹೆಂಗ್ ನಡೆಸಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಹುಲಿಗಿಂತ ರಾಜ ಹುಲಿ ದೊಡ್ಡದು. ಅದಕ್ಕೆ ರಾಜ ಹುಲಿಗೇನು ಕಾಂಗ್ರೆಸ್ ಅವರು ಸಿದ್ದರಾಮಯ್ಯನವರು ಹೇಳ್ಕೊಡುವಂತ ಅವಶ್ಯಕತೆ ಇಲ್ಲ. ರಾಜ ಹುಲಿ ರಾಜ ಹುಲಿ.
ಒಂದ್ ಕಡೆ ನಾವು ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಡಿಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಹಳ ದೊಡ್ಡ ದಂಗಲೆ ಎದ್ಬಿಟ್ಟಿದೆ. ಒಂದ್ ಕಡೆ ಗೋವಿಂದ ಕಾರಜೋಳ ಆಗಿರ್ಬೋದು, ಡಾಕ್ಟರ್ ಅಶ್ವಥ್ ನಾರಾಯಣ ಆಗಿರಬಹುದು, ಲಕ್ಷ್ಮಣ್ ಸವದಿ ಆಗಿರ್ಬೋದು, ಇನ್ನೊಂದ್ ಕಡೆ ಈಗಾಗಲೇ ರಮೇಶ್ ಜಾರಕಿಹೊಳಿ, ಶ್ರೀರಾಮುಲು ಅವರು ಎಲ್ಲರೂ ಕೂಡ ಈಗ ನಮ್ಮನ್ನ ಡಿಸಿಎಂ ಮಾಡಬೇಕು ಅಂತ ಹೇಳಿ ಒತ್ತಡವನ್ನ ಹೇರ್ತಾ ಇರೋದು. ಒಂದ್ ಕಡೆ ಈಗಾಗಲೇ ಆಲ್ರೆಡಿ 3 ಜನ ಡಿಸಿಎಂ ಇದಾರೆ ಈಗಾಗಲೇ, ಗೋವಿಂದ ಕಾರಜೋಳ, ಡಾಕ್ಟರ್ ಅಶ್ವಥ್ ನಾರಾಯಣ್ ಹಾಗಣೆ ಲಕ್ಷ್ಮಣ್ ಸವದಿ. ಬಟ್ ಮತ್ತೆ ನಮ್ಮನ್ನು ಡಿಸಿಎಂ ಮಾಡಬೇಕು ಅಂತ ಹೇಳಿ ಒತ್ತಡವನ್ನ ಹೇರ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಮತ್ತು ಸಚಿವರಾಗಿರುವ ಶ್ರೀರಾಮುಲು. ಒಟ್ಟಾರೆ ಕ್ಯಾಬಿನೆಟ್ ವಿಸ್ತರಣೆ ಆಗಬೇಕು ಅನ್ನುವಂತಹ ಒಂದು ಒತ್ತಡವನ್ನ ಹೇರ್ತಾ ಇದ್ರು. ಇದೀಗ ಕ್ಯಾಬಿನೆಟ್ ವಿಸ್ತರಣೆಯ ಬಗ್ಗೆ ಬಿಸಿ ಪಾಟೀಲ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸೋತವರಿಗೆ ನೀಡಬೇಕೋ ಬೇಡವೋ ಅನ್ನೋದು ಅದು ಸಿಎಂ ನಿರ್ಧಾರ. ಯಡಿಯೂರಪ್ಪ ಹಾಗೂ ರಾಜ್ಯಾಧ್ಯಕ್ಷರೇ ಇದನ್ನ ತೀರ್ಮಾನವನ್ನ ಕೈಗೊಳ್ಳಬೇಕು. ಯಾರಿಗೆ ಈ ಒಂದು ಸ್ಥಾನವನ್ನ ಕೊಡಬೇಕು, ಸೋತವರಿಗೆ ಕೊಡಬೇಕೋ ಬೇಡವೋ ಅವೆಲ್ಲವೂ ಕೂಡ ಸಿಎಂಗೆ ಬಿಟ್ಟಂತಹ ವಿಚಾರ. ಯಡಿಯೂರಪ್ಪ ಹಾಗೆ ರಾಜ್ಯಾಧ್ಯಕ್ಷರು ಇದನ್ನ ತೀರ್ಮಾನ ಕೈಗೊಳ್ಳಬೇಕಾಗುತ್ತೆ. ವಿಶ್ವನಾಥ್ಗೆ ಮಂತ್ರಿಗಿರಿ ಕೊಡಬೇಡಿ ಅಂತ ಯಾರು ಕೂಡ ಹೇಳಿಲ್ಲ. ವಿಶ್ವನಾಥ್ ಮಂತ್ರಿ ಪದವಿ ಕೇಳಿದ್ರಲ್ಲಿ ಏನ್ ತಪ್ಪಿದೆ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ ಬಿಸಿ ಪಾಟೀಲ್. ವಲಸಿಗರು ಮೂಲ ಬಿಜೆಪಿಗರು ಅನ್ನುವಂತಹ ಪ್ರಶ್ನೆಯೇ ನಮ್ಮಲ್ಲಿ ಉದ್ಭವ ಆಗೋದಿಲ್ಲ ಅಂತ ಹೇಳಿದ್ದಾರೆ ಬಿಸಿ ಪಾಟೀಲ್. ಸಚಿವ ಸಂಪುಟದ ಏನು ಬಿಕ್ಕಟ್ಟು ದಿನದಿಂದ ದಿನಕ್ಕೆ ಗೊಂದಲ ಸೃಷ್ಟಿ ಆಗ್ತದೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ಹಿರೇಕೆರೆ ಏನು ಶಾಸಕರ ಅಂತ ಬಿಸಿ ಪಾಟೀಲ್ ನಮ್ಮ ಜೊತೆಗೆ ಸರ್, ಏನು ಸಚಿವ ಸಂಪುಟ ಇನ್ನೇನು ಕೊನೆಯ ಗಳಿಗೆ ಫೈನಲ್ ಆಗಿದೆ, ಈಗ ಕೆಲವೊಂದಿಷ್ಟು ಹೆಸರುಗಳು ಬರ್ತವೆ ಇಲ್ಲ ಅನ್ನೋದು ಕೇಳ್ಪಡ್ತೇವೆ ಸರ್, ಏನು ಹೇಳ್ತಾರೆ? ನೋಡಿ, ಇಷ್ಟು ದಿವಸ ಕಾದಿದ್ದೀರಿ, ಇನ್ನೊಂದು 2-3 ದಿವಸ ಕಾಯಿರಿ, ಎಲ್ಲವೂ ಹೊರಗೆ ಬರ್ತದೆ ಸರ್. ಏನು ನಿಮ್ಮ ಜೊತೆಗೆ ಬಂದಿರೋಂಥ ಎಲ್ಲರಿಗೂ ಸ್ನೇಹಿತರಿಗೂ ಸಚಿವ ಸ್ಥಾನ ಕೊಡಬೇಕಂತ ಇನ್ನು ಮೊದಲು ಏನಿತ್ತು, ಈಗ ಕೆಲವೊಂದಿಷ್ಟು ಜನ ಕೈ ಬಿಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸರ್. ಯಾರು ಹೇಳಿದ್ದಾರೆ? ಯಡಿಯೂರಪ್ಪನವ್ರು ಹೇಳಿಲ್ಲ, ರಾಜ್ಯಾಧ್ಯಕ್ಷರು ಹೇಳಿಲ್ಲ. ಅದಕ್ಕೇನಾದ್ರು ಉತ್ತರ ಕೊಡಬೇಕು ಅಂದರೆ ರಾಜ್ಯದ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ನಿಮಗೆಲ್ಲರಿಗೂ ಸಚಿವ ಸ್ಥಾನ ಸಿಗೋದಂತ ಭರವಸೆ ಇದೆ ಸರ್? ಸಿಗುತ್ತೆ ಅಂತ ಭರವಸೆ ಇದೆ. ಏನು ಈಗ ಸೋತವರಿಗೆ ಏನು ಸಚಿವ ಸ್ಥಾನ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ನೀವೇನು ಪ್ರತಿಕ್ರಿಯಿಸ್ತಾರೆ? ಅದನ್ನ ಮುಖ್ಯಮಂತ್ರಿಗಳು ಹೇಳಬೇಕು, ನಾನು ಹೆಂಗೆ ಹೇಳೋಕ್ಕಾಗುತ್ತೆ ಸರ್? ಏನು ಈ ತಿಂಗಳ ಕೊನೆಯೊಳಗೆ ಎಲ್ಲ ಬಗೆಹರುತ್ತೆ ಅಂತೇಳಿ ತಾವು ಕೂಡ ಹೇಳಿದ್ರೆ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸರ್. ಕೆಲವೊಂದಿಷ್ಟು ಜನ ಈಗ ಸರ್ ಹಿರಿಯ ಸಚಿವರು ಏನು ಮಾಧುಸ್ವಾಮಿ ಅವರು ಕೆಲವೊಂದಿಷ್ಟು ಜನ ನಾವು ಸರ್ಕಾರ ಉಳಿಸ್ಲಿಕ್ಕೆ ನಾವು ಕೂಡ ಸಿದ್ಧರಿದ್ದೇವೆ, ತ್ಯಾಗ ಮಾಡ್ಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ ಸರ್. ಅದ್ರ ಬಗ್ಗೆ ಅವರೇ ಹೇಳಿದಾರಲ್ಲ, ಅದು ಹೇಳಿದ್ಮೇಲೆ ನಾನೇನು ಹೇಳೋದು? ಇದ್ರ ಬಗ್ಗೆ ಮಾಧುಸ್ವಾಮಿಯವರೇ ಹೇಳಿದ್ದಾರೆ, ಬಸವನಗೌಡ ಪಾಟೀಲ್, ಯತ್ನಾಳ್ ಹೇಳಿದ್ದಾರೆ. ಅದು ಅವರವರ ಅಭಿಪ್ರಾಯವನ್ನು ಅವ್ರು ಹೇಳಿದ್ದಾರೆ ಸರ್. ನಿಮಗೆ 17 ಜನಕ್ಕೂ ಸಿಗುತ್ತೆ ಅಂದ್ರೆ 16 ಗೆದ್ದು ಎಲ್ಲರಿಗೂ ಸಿಗುತ್ತೆ ಅಂತ ಭರವಸೆ ಇದೆ ಸರ್? ನೋಡೋಣ, ಕಾದು ನೋಡಿ. ಈಗ ತಾವೇನು ಸರ್ ಈಗೇನು ಒಂದು ಸಭೆ ಸೇರಿಸ್ತಾ ಇದ್ದಾರೆ ಅಥವಾ ಏನೋ ಒಂದು ಇದೆ, ಆ ಥರ ಏನಾದ್ರು ಬೆಳವಣಿಗೆ ಏನಿದೆ? ಇಲ್ಲ ಸರ್, ಯಾವ ಸಭೆ ಇಲ್ಲ, ಏನಿಲ್ಲ. ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಬಂದಿದ್ದೀನಿ, ನಿನ್ನೆ ಮೊನ್ನೆ ಹಳ್ಳಿಯಲ್ಲಿದ್ವಿ, ನೋಡೋಣ. ಬಟ್ ಈ ತಿಂಗಳಲ್ಲಿ ಎಲ್ಲ ಬಗೆಹರುತ್ತೆ ಅಂತೀರಿ ಸರ್? ಆಗ್ಬೋದು ಅಂತ ಇದೆ ಭವಿಷ್ಯ. ಏನು ಈ ತಿಂಗಳ ಎಂಡಲ್ಲಿ ಎಲ್ಲವೂ ಬಗೆಹರುತ್ತೆ, ಖಂಡಿತವಾಗ್ಲೂ ಮುಖ್ಯಮಂತ್ರಿಗಳು ಕೈ ಬಿಡೋದಲ್ಲ ಅಂತ ಹೇಳಿ ಹಿರೇಕೆರೆ ಶಾಸಕ ಅಂತ ಬಿಸಿ ಪಾಟೀಲ್ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಪ್ರಶಾಂತ್ ಜೊತೆ ಸಂಕನಗೌಡ ಎಂ ದೇವಪ್ಪ, ನ್ಯೂಸ್ 18 ಕನ್ನಡ, ಹಾವೇರಿ. ಸಚಿವ ಸ್ಥಾನದ ಆಕಾಂಕ್ಷಿಗಳ ಪಟ್ಟಿ ಬೆಳಿತಾನೇ ಇದೆ. ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ಆದ್ರೆ ಇನ್ನೊಂದು ಕಡೆ ಈಗ ದೆಹಲಿಯಿಂದ ಕರ್ನಾಟಕದಲ್ಲೂ ಕೂಡ ಲಾಬಿ ನಡೆದ್ರೂ ಪ್ರಯೋಜನ ಇಲ್ಲ ಅನ್ನುವಂತಹ ಪ್ರಯತ್ನಗಳು ಆಗ್ತಾ ಇದೆ. ಸೊ ಸಿಎಂ ಅಂತ ಹೇಳಿದ್ದಾರೆ ಸಂಪುಟ ವಿಸ್ತರಣೆ ಫಿಕ್ಸ್ ಅಂತ. ಏನ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಏನೇನ್ ನಡೀತಾ ಇದೆ, ಹಾಗಾದ್ರೆ ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ದೆಹಲಿಯಿಂದ ಧರಣೀಶ್ ಬೂಕನಕೆರೆ ಹಾಗೇನೆ ನ್ಯೂಸ್ ಡೆಸ್ಕ್ ಇಂದ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿದ್ದಾರೆ. ಇಬ್ಬರಿಂದ ಕೂಡ ಈ ಎಲ್ಲಾ ಡೆವಲಪ್ಮೆಂಟ್ಸ್ ಬಗ್ಗೆ ನಾನು ಡೀಟೇಲ್ಸ್ ಅನ್ನ ತೆಗೆದುಕೊಳ್ತೀನಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಒಂದ್ ಕಡೆ ಈಗಾಗಲೇ ಸಾಕಷ್ಟು ಈ ಒಂದು ಸಂಪುಟ ವಿಸ್ತರಣೆಯ ಪಾಲಿಟಿಕ್ಸ್ ಜೊತೆಗೆ ಟೆನ್ಷನ್ ಕೂಡ ಇರುವಂತದ್ದು. ಯಾವ ರೀತಿಯಾಗಿ ಈಗ ಸಮಾಧಾನ ಮಾಡಬೇಕು ಅನ್ನೋದೇ ಬಹಳ ಟೆನ್ಷನ್ಗೆ ಕಾರಣ ಆಗಿದೆ ಸಿಎಂ ಬಿಎಸ್ವೈಗೆ. ಜೊತೆಗೆ ಈಗಲೇ ಸಂತೋಷ್ ಅವರ ಕೈಯಲ್ಲೇ ಪಟ್ಟಿಯನ್ನು ಕೊಟ್ಟು ಕಳಿಸಿದ್ದಾರೆ. ಆದ್ರೆ ಯಾವ ರೀತಿಯಾದಂತಹ ಒಂದು ದೆಹಲಿ ಮಟ್ಟದ ಲಾಬಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಧರಣೀಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಧರಣೀಶ್, ಈಗ ಒಂದ್ ಕಡೆ ಉಮೇಶ್ ಕತ್ತಿ ಅವರು ಆಲ್ರೆಡಿ ಬಂದಿದ್ದಾರೆ ದೆಹಲಿಯಲ್ಲಿ, ಇನ್ನೊಂದ್ ಕಡೆ ಹಾಲಪ್ಪಾಚಾರ್ ಈಗ ಹೈಕಮಾಂಡ್ ಮಟ್ಟದಲ್ಲಿ ಈಗಾಗಲೇ ಲಾಬಿಯನ್ನ ಮಾಡಿಸ್ತಾ ಇದ್ದಾರೆ. ಇನ್ನೊಂದ್ ಕಡೆ ನಾವು ಗಮನಿಸಿದ್ರೆ ಒಬ್ಬೊಬ್ಬರು ಒಂದೊಂದು ಸಚಿವಾಕಾಂಕ್ಷಿಗಳ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಅಮಿತ್ ಶಾ ಅವರನ್ನ ಹಾಗಾದ್ರೆ ಸಿಎಂ ಅವರು ಮೀಟ್ ಮಾಡೋದಿಲ್ವಾ? ಏನ್ ಆಗ್ತಾ ಇದೆ ಸದ್ಯಕ್ಕೆ ಹೈಕಮಾಂಡ್ ಮಟ್ಟದಲ್ಲಿ ಈಗಾಗಲೇ ಎಲ್ಲ ಡೆವಲಪ್ಮೆಂಟ್ಸ್?
ರಾಜ್ಯ ಸಚಿವ ಸಂಪುಟದ ಬಿಕ್ಕಟ್ಟು ದೆಹಲಿಗೂ ವರ್ಗಾವಣೆ ಆಗತ್ತೆ ಅನ್ನುವಂಥ ಮಾಹಿತಿಗಳು ಕೇಳಿಬರ್ತಾ ಇದ್ವು. ಆದರೆ ಈಗ ಬದಲಾದಂಥ ಪರಿಸ್ಥಿತಿನಲ್ಲಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ದೆಹಲಿಗೆ ಬರ್ದೇರೇನೆ ಅಲ್ಲಿ ದೆಹಲಿಯಿಂದ ಒಪ್ಪಿಗೆಯನ್ನು ಪಡ್ಕೊಂಡು ಅಲ್ಲೇನೆ ಸಚಿವ ಸಂಪುಟದ ಪುನರ್ರಚನೆಯನ್ನ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಕಾರಣ ಇಷ್ಟೇ, ಅಮಿತ್ ಶಾ ಅವರನ್ನ ಮೊದಲಿಗೆ ಬಹಳಷ್ಟು ಬಾರಿ ಕೇಳಿದ್ರು ರಾಜ್ಯದಲ್ಲಿ ಸಚಿವ ಸಂಪುಟದ ಪುನರ್ರಚನೆ ಆಗಬೇಕು ಅಂತ. ಒಂದು ಹಂತದಲ್ಲಿ ಹೈಕಮಾಂಡ್ ಮತ್ತು ಯಡಿಯೂರಪ್ಪ ನಡುವೆ ಒಂದು ಇಶ್ಯೂ ಇತ್ತು. ಏನಂತಂದ್ರೆ ಹೈಕಮಾಂಡ್ ವಿಸ್ತರಣೆಗೆ ಸೂಚನೆಯನ್ನ ನೀಡಿತ್ತು. ಆದರೆ ಯಡಿಯೂರಪ್ಪ ಸಂಪುಟದ ಪುನರ್ರಚನೆ ಆಗಬೇಕು ಅನ್ನುವಂತಹ ಮನವಿಯನ್ನ ಮಾಡಿಕೊಂಡಿದ್ರು. ಹಾಗಾಗಿ ಈ ಸಂಪುಟ ಪುನರ್ರಚನೆಯ ಅಥವಾ ವಿಸ್ತರಣೆಯ ಎನ್ನುವ ನಿಟ್ಟಿನಲ್ಲಿ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿ ಯಡಿಯೂರಪ್ಪ ನಡುವೆ ಪರಸ್ಪರ ಹೊಂದಾಣಿಕೆ ಆಗಿರಲಿಲ್ಲ. ಅದರಿಂದಾಗಿ ತಡ ಆಯಿತು. ಈಗ ಹೈಕಮಾಂಡ್ ಸೂಚನೆಯನ್ನ ನೀಡಿದೆ ಅಂತ ಹೇಳಲಾಗ್ತಿದೆ. ಅದರಿಂದಾಗಿನೇ ಈಗ ಬಹಳ ವಿಶ್ವಾಸದ ಮಾತುಗಳನ್ನ ಮುಖ್ಯಮಂತ್ರಿ ಯಡಿಯೂರಪ್ಪ ಹೇಳ್ತಿದ್ದಾರೆ. ಅಂದ್ರೆ ಇದೇ ತಿಂಗಳೊಳಗೆ ಸಚಿವ ಸಂಪುಟದ ವಿಸ್ತರಣೆಯನ್ನು ಪುನರ್ರಚನೆಯನ್ನ ಮಾಡ್ತೀನಿ ಅಂತ. ಈಗ ಉಳಿದಂತೆ ಇದಕ್ಕೆ ಪೂರಕವಾಗಿ ಮತ್ತಿತರ ಸಚಿವಾಕಾಂಕ್ಷಿಗಳು ದೆಹಲಿಯತ್ತ ಮುಖವನ್ನ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ಇವತ್ತು ಉಮೇಶ್ ಕತ್ತಿ ದೆಹಲಿಗೆ ಬಂದು JP ನಡ್ಡಾ, BL ಸಂತೋಷ್ ಮತ್ತು ಅಮಿತ್ ಶಾ ಅವರನ್ನ ಭೇಟಿ ಮಾಡುವ ಪ್ರಯತ್ನವನ್ನ ಮಾಡಿದ್ದಾರೆ. ಎಲ್ಲರನ್ನ ಭೇಟಿಗೆ ಸಮಯಾವಕಾಶ ಕೇಳಿದ್ದೀನಿ ಅಂತೇಳಿ ಅವರು ಅಫ್ಕೋರ್ಸ್ ಆನ್ ದ ರೆಕಾರ್ಡ್ ಹೇಳಿದ್ದಾರೆ. ಆ ಮುಖಾಂತರ ಅವರು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಇತ್ತೀಚೆಗೆ ಅರವಿಂದ್ ಲಿಂಬಾವಳಿ ಕೂಡ ದೆಹಲಿಗೆ ಬಂದು ದೆಹಲಿ ನಾಯಕರ ಮುಖಾಂತರ ಯಡಿಯೂರಪ್ಪ ಅವರ ಮೇಲೆ ಒತ್ತಡ ಏರುವಂತಹ ಪ್ರಯತ್ನವನ್ನ ಮಾಡಿದ್ರು. ಯಾಕೆಂದ್ರೆ ಅರವಿಂದ್ ಲಿಂಬಾವಳಿ ಮೊದಲೇನೆ ಮಂತ್ರಿ ಸ್ಥಾನವನ್ನ ಪಡಲಿಕ್ಕೆ ಪ್ರಯತ್ನ ಪಟ್ಟಿದ್ರು, ಆಗಿರಲಿಲ್ಲ. ಈಗಲಾದ್ರೂ ಅಂದ್ರೆ ಎರಡನೇ ಕಂತಿನಲ್ಲಾದ್ರೂ ಪ್ರಯತ್ನ ತಾನು ಪಟ್ಟವನ್ನ ಗಿಟ್ಟಿಸ್ಕೋಬೇಕು ಎನ್ನುವ ನಿಟ್ಟಿನಲ್ಲಿ ದೆಹಲಿ ನಾಯಕರ ಮುಖಾಂತರ ಅವರು ಲಾಬಿಯನ್ನ ಮಾಡ್ತಿದ್ದಾರೆ. ಅದೇ ರೀತಿ ಲಕ್ಷ್ಮಣ್ ಸವದಿ ಅವರು ಇರುವ ಸ್ಥಾನವನ್ನ ಅಂದ್ರೆ DCM ಸ್ಥಾನವನ್ನ ಮತ್ತು ಮಂತ್ರಿ ಸ್ಥಾನವನ್ನ ಉಳಿಸ್ಕೊಳ್ಳಿಕ್ಕೆ ಅವರು ಕೂಡ ದೆಹಲಿಗೆ ಬಂದು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಅವರ ಮುಖಾಂತರ ಯಡಿಯೂರಪ್ಪ ಅವರಿಗೆ ನಿರ್ದೇಶನ ಕೊಡಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಇದಲ್ಲದೆ SA ರಾಮದಾಸ್ ದೆಹಲಿಗೆ ಬರ್ತಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದ್ದಾವೆ. ಅದಲ್ಲದೆ ಬೇರೆಯವರು ಕೂಡ ಇದೇ ರೀತಿಯಲ್ಲಿ ಯಾಕೆಂದ್ರೆ ಅಲ್ಲಿ ಯಡಿಯೂರಪ್ಪ ಜೊತೆ ಮಾತನಾಡಿ ಅದು ಸಫಲ ಆಗಿಲ್ಲ ಅಂತ ಅನಿಸಿದೆಯೋ ಯಾವ ನಾಯಕರಿಗೆ, ಅವರು ದೆಹಲಿ ನಾಯಕರಿಂದ ಯಡಿಯೂರಪ್ಪ ಅವರಿಗೆ ಹೇಳಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ದೆಹಲಿ ಮುಖಾಂತರ ಒತ್ತಡವನ್ನ ಏರಿ ಪಟ್ಟವನ್ನ ಪಡೆಯುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಹಾಗಾಗಿ ದೆಹಲಿಯಿಂದ ಈಗ ಯಾರ್ಯಾರಿಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ನ ಕೊಡುತ್ತೋ ಅವರಿಗೆ ಅಲ್ಲಿ ಸಚಿವ ಸ್ಥಾನ ಸಿಗುವಂತದ್ದು ನಿಕ್ಕಿಯಾಗಿದೆ. ಈ ನಡುವೆ ಹಿರಿಯರನ್ನ ಕೆಲವರನ್ನ ಕೈ ಬಿಡಬೇಕು ಅನ್ನುವಂಥದ್ದು ಯಡಿಯೂರಪ್ಪ ಅವರ ಮನದಿಂಗಿತ ಆಗಿರೋದ್ರಿಂದ ಅವರು ಯಾರಿಗೆ ಕೈ ಬಿಡ್ತಾರೆ, ಎಷ್ಟು ಸ್ಥಾನಗಳು ಉಳ್ಕೊಳ್ತವೆ ಹಿರಿಯರ್ ಅಂದ್ರೆ ಈಗ ಇರೋರ ಪೈಕಿ ಅನ್ನುವಂಥದ್ರ ಮೇಲೆ ಹೊಸದಾಗಿ ಸ್ಥಾನವನ್ನ ಪಡ್ಕೊಳ್ಬಹುದು ಅಂತೇಳಿ ಒಂದು 8-10 ಜನ ಪ್ರಯತ್ನವನ್ನ ಪಡ್ತಿದ್ದಾರೆ. ಅದರಲ್ಲಿ ಯಾರ್ಯಾರಿಗೆ ದೆಹಲಿ ಸಂಪರ್ಕಗಳು ಅಥವಾ ಹಿಂದೆ ABVP ಮುಖಾಂತರ ಬಿಜೆಪಿಗೆ ಬಂದಿದ್ದವರು, RSS ಮುಖಾಂತರ ಬಿಜೆಪಿಗೆ ಬಂದಿದ್ದವರು, ಆ ಸಂಪರ್ಕಗಳನ್ನ ಬಳಸಿ ದೆಹಲಿ ನಾಯಕರ ಮುಖಾಂತರ ಯಡಿಯೂರಪ್ಪ ಅವರ ಮನವೊಲಿಸುವಂತಹ ಅಥವಾ ಯಡಿಯೂರಪ್ಪ ಅವರ ಮೇಲೆ ಒತ್ತಡ ಏರುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ನವಿತಾ, ಎಸ್, ಹಾಗೆ ಸಂಪರ್ಕದಲ್ಲಿ ಇನ್ನು ದೆಹಲಿಯಲ್ಲಿ ಯಾವ ರೀತಿಯಂತಹ ಲಾಬಿ ಆಗ್ತಾ ಇದೆ ಅನ್ನೋದನ್ನ ಧರಣೇಶ್ ಹೇಳಿದ್ರು. ಚಿದಾನಂದ ಪಟೇಲ್ ಈಗ ಒಂದ್ ಕಡೆ ತ್ಯಾಗದ ಮಾತು, ಇನ್ನೊಂದು ಕಡೆ CM ಹೇಳಿದ್ದಾರೆ ಫಿಕ್ಸ್ ಸಂಪುಟ ವಿಸ್ತರಣೆ ಈ ತಿಂಗಳೊಳಗೆ ಅನ್ನುವಂಥದ್ದು, ಇನ್ನೊಂದು ಕಡೆ ಗೆದ್ದವರಿಗಷ್ಟೇ ಸಚಿವ ಸ್ಥಾನ ಆಲ್ರೆಡಿ ಈಗಾಗಲೇ R ಅಶೋಕ್ ಕೂಡ ಹೇಳ್ತಾ ಇದ್ರು. ಒಟ್ಟಾರೆ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಇನ್ನೂ ಕಗ್ಗಂಟಾಗುವಂತಹ ಚಾನ್ಸಸ್ ಬಹಳ ಕಾಣಿಸ್ತಾ ಇದೆಯಾ ಹೇಗೆ ಅಂತ? ಈಗಾಗಲೇ BL ಸಂತೋಷ್ ಜೊತೆ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಪಟ್ಟಿಯನ್ನು ಕಳಿಸ್ಕೊಟ್ಟಿದ್ದಾರೆ. ಈಗಾಗಲೇ ಹೈಕಮಾಂಡ್ ಆರಂಭದಲ್ಲಿ 6 ಜನರಿಗೆ ಮಾತ್ರ ಅವಕಾಶವನ್ನು ಕೊಡಿ ಅಂತ ಹೇಳಿದ್ವಿ. ಕೊನೆಗೆ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು 9 ಜನರಿಗೆ ಅವಕಾಶ ಕೊಡುವಂತ ಅವಕಾಶವನ್ನು ಕೊಡ್ತೀನಿ ಅಂತೇಳಿ ಮನವಿ ಮಾಡಿಕೊಂಡು ಅದರಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ಆದರೆ ಸದ್ಯಕ್ಕೆ ಒಟ್ಟು 11 MLAಗಳನ್ನು ಕೂಡ ಮಂತ್ರಿ ಮಾಡಬೇಕಂತೇಳಿ ರಮೇಶ್ ಜಾರಕಿಹೊಳಿ ಸೇರಿದಂತೆ ಎಲ್ಲ MLAಗಳು ಕೂಡ ಮುಖ್ಯಮಂತ್ರಿಗಳಿಗೆ ಒತ್ತಡವನ್ನು ಹಾಕ್ತಿದ್ದಾರೆ. ಅಲ್ಲದೆ ತಾವು ಮಾತು ಕೊಟ್ಟಂತೆ ನಡೆದುಕೊಳ್ಳಿ ಅನ್ನೋದು ಕೂಡ ಅವರ ಒತ್ತಡ ಆಗಿದೆ. ಎಲ್ಲದರ ನಡುವೆ ಕೂಡ ಎಲ್ಲವೂ ಅಂದುಕೊಂಡಂತಾದರೆ 29ನೇ ತಾರೀಕು ಬುಧವಾರ 10:45 ಒಳಗಡೆ ಸಂಪುಟ ವಿಸ್ತರಣೆ ಕಸರತ್ತು ಮುಗಿದು ಹೋಗಲಿದೆ. ಅಂದ್ರೆ ಅವತ್ತು ಮುಹೂರ್ತ ಫಿಕ್ಸ್ ಆಗುವ ಎಲ್ಲ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಆದ್ರೆ ಈಗ ಸಂಪುಟಕ್ಕೆ ಸೇರ್ಪಡೆ ಆಗ್ತಕ್ಕಂಥ ಮೂಲ ಬಿಜೆಪಿಗರ ಒತ್ತಡ ಈಗ ಬಹಳಷ್ಟು ಆಗಿದೆ. ಈಗಾಗಲೇ 10ಕ್ಕೂ ಹೆಚ್ಚು MLAಗಳು ಒತ್ತಡವನ್ನು ಹಾಕ್ತಿದ್ದಾರೆ. ಒಂದು ಕಡೆ ಕರಾವಳಿ ಭಾಗದಿಂದ 3 ಪ್ರಮುಖವಾಗಿ ಒತ್ತಡವನ್ನು ಹಾಕ್ತಿದ್ದಾರೆ. ಅದರಲ್ಲಿ V ಸುನೀಲ್ ಕುಮಾರ್ ಅಂಗಾರ ಮತ್ತು ಅಲಾಡಿ ಶ್ರೀನಿವಾಸ್ ಶೆಟ್ಟಿ ಇದ್ರೆ, ಇನ್ನ ಗುಲ್ಬರ್ಗ ದಕ್ಷಿಣಕ್ಕೆ ಬಂದ್ರೆ ದತ್ತಾತ್ರೇಯ ಪಾಟೀಲ್ ರೇವರ ಹೆಸರು ಕೇಳಿ ಬರ್ತಿದೆ ಮತ್ತು ರಾಜು ಗೌಡ್ರ ಅವರ ಹೆಸರು ಕೇಳಿ ಬರ್ತಿದೆ. ಇನ್ನ ಹೈದರಾಬಾದ್
ಕರ್ನಾಟಕ ಭಾಗಕ್ಕೆ ಸೇರಿದ ಯಲಬುರ್ಗದ ಆಲಪ್ಪ ಆಚಾರ್ ಅವರು ಕೂಡ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಮತ್ತೆ ಮುರುಗೇಶ್ ನಿರಾಣಿ ಮತ್ತು ಬಸನಗೌಡ ಪಾಟೀಲ್ ಎತ್ತಳ ಕೂಡ ತಮ್ಮನ್ನು ಮಂತ್ರಿ ಮಾಡಿ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಒತ್ತಡವನ್ನು ಹಾಕ್ತಿದ್ದಾರೆ. ಇನ್ನು ಬೆಂಗಳೂರು ವಿಚಾರಕ್ಕೆ ಬಂದ್ರೆ ಅರವಿಂದ್ ಲಿಂಬಾವಳಿ ಕೂಡ ನನಗೂ ಒಂದು ಅವಕಾಶ ಕೊಡಿ ಅಂತೇಳಿ ಮುಖ್ಯಮಂತ್ರಿಗಳಿಗೆ ದುಂಬಾಲನ್ನು ಬಿದ್ದಿದ್ದಾರೆ. ಎಲ್ಲದರ ನಡುವೆ ಕೂಡ ಉಮೇಶ್ ಕತ್ತಿ ದೆಹಲಿಯಲ್ಲಿ ಲಾಬಿ ನಡೆಸ್ತಿದ್ರೆ ಈ ಲಾಬಿಯ ನಡುವೆ ಕೂಡ ಮಹೇಶ್ ಕುಮಟಳ್ಳಿ ಮತ್ತು ಶ್ರೀಮಂತ ಪಾಟೀಲ್ ರವರನ್ನ ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ಅವಕಾಶ ವಂಚಿತರಾಗಿ ಮಾಡಬಾರ್ದು, ಅವ್ರನ್ನ ಮಂತ್ರಿ ಮಾಡ್ಬೇಕಂತೇಳಿ ಒಂದು ಕಡೆ ಬಾಲಚಂದ್ರ ಜಾರಕಿಹೊಳಿ ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ಕೂಡ ಮುಖ್ಯಮಂತ್ರಿಗಳಿಗೆ ಒತ್ತಡವನ್ನು ಹಾಕ್ತಿದ್ದಾರೆ. ಈ ಎಲ್ಲದರ ನಡುವೆ ಕೂಡ ಕೊಡಗು ಜಿಲ್ಲೆಗೆ ಏನು ಅನ್ಯಾಯ ಆಗಿದೆ ಅಂತೇಳಿ ಅಪ್ಪಚ್ಚು ರಂಜನ್ ಮತ್ತು ಕೆಜೆ ಬೋಪಯ್ಯ ಕೂಡ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಪರೋಕ್ಷ ಒತ್ತಡವನ್ನು ಹಾಕಿದ್ದಾರೆ. ಇದರ ಜೊತೆಗೆ ಮೈಸೂರು ಭಾಗದಿಂದ ಕೆ ರಾಮದಾಸ್ ಕೂಡ ನನ್ನನ್ನು ಮಂತ್ರಿ ಮಾಡಿ ನಾನು ಕೂಡ ಸೀನಿಯರ್ ಇದ್ದೀನಿ ಅನ್ನೋದು ಕೂಡ ಅವರ ಒಂದು ಆಗ್ರಹ ಆಗಿದೆ. ಒಟ್ಟಲ್ಲಿ ಮುಖ್ಯಮಂತ್ರಿಗಳಿಗೆ 9+ ಉಳಿದಂತೆ 3 ಅಥವಾ 4 ಜನರನ್ನ ಅಂದ್ರೆ ಬಿಜೆಪಿಯವರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಬೇಕು. ಆದರೆ 10ಕ್ಕೂ ಹೆಚ್ಚು MLAಗಳು ಮುಖ್ಯಮಂತ್ರಿಗಳಿಗೆ ಒತ್ತಡವನ್ನು ಹಾಕ್ತಿರುವಂತದ್ದು. ಒಟ್ಟಿನಲ್ಲಿ ಮುಖ್ಯಮಂತ್ರಿಗಳಿಗೆ ಸಂಪುಟ ವಿಸ್ತರಣೆ ಅನ್ನೋದು ಸದ್ಯದ ಮಟ್ಟಿಗೆ ಕಗ್ಗಂಟಾಗಿದೆ ಅಂತ ಹೇಳ್ಬೋದು. ನವಿತಾ ಜೈನ್. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಡೀಟೇಲ್ಸ್ಗೆ. ಹಾಗೆಯೇ ಧರಣೇಶ್ ಬೂಕನಕೆರೆ ಕೂಡ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಲ್ಲಿನ ಒಂದು ಹೈಕಮಾಂಡ್ ಮಟ್ಟದಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ. ಇನ್ನು ಕೊಪ್ಪಳದ ಯಲಬುರ್ಗಾ ಶಾಸಕ ಹಾಲಪ್ಪ ಆಚಾರ್ಗೆ ಘೇರಾವನ್ನ ಹಾಕಲಾಗಿದೆ. ಕಾಲೇಜಲ್ಲಿ ವಿದ್ಯಾರ್ಥಿಗಳವರನ್ನ ಕೂಡಿ ಹಾಕಿದ್ದಾರೆ. ಲ್ಯಾಪ್ಟಾಪ್ ವಿತರಣೆಯ ಸಮಾರಂಭದಲ್ಲಿ ಈ ಘಟನೆ ನಡೆದಿದೆ. ಎಲ್ಲಾ ಪದವಿ ವಿದ್ಯಾರ್ಥಿಗಳಿಗೂ ಕೂಡ ಕೊಡಬೇಕು, ಲ್ಯಾಪ್ಟಾಪ್ ಅನ್ನ ವಿತರಣೆ ಮಾಡಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡಲಾಗಿದ್ದು ಕಾಲೇಜ್ ಗೇಟ್ ಕ್ಲೋಸ್ ಮಾಡಿ ಘೇರಾವನ್ನ ಹಾಕಿದ್ದಾರೆ. ಯಲಬುರ್ಗಾ ಸರ್ಕಾರಿ ಕಾಲೇಜಿನಲ್ಲಿ ಈ ಘಟನೆ ನಡೆದಿದೆ. ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನ ಸುಳುಗೋಡಿನಲ್ಲಿ ಭಾರೀ ಗಾತ್ರದ ಕಾಳಿಂಗ ಸರ್ಪ ಸೆರೆಯಾಗಿದೆ. ಸುಳುಗೋಡಿನ ಜಯ ಅನ್ನುವರ ತೋಟದಲ್ಲಿದ್ದ 13 ಅಡಿ ಉದ್ದ 19 ಕೆಜಿ ತೂಕದ ಕಿಂಗ್ ಕೋಬ್ರಾವನ್ನ ಸ್ನೇಕ್ ಶರತ್ ರಕ್ಷಣೆ ಮಾಡಿದ್ದಾರೆ. ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ ಕಾಳಿಂಗ ಸರ್ಪ ವೀಕ್ಷಣೆಗೆ ಅವಕಾಶ ನೀಡಲಾಗಿದ್ದು ಬಳಿಕ ಮಾಕುಟ್ಟ ರಕ್ಷಿತಾರಣ್ಯಕ್ಕೆ ಕಾಳಿಂಗ ಸರ್ಪವನ್ನ ಬಿಡಲಾಗಿದೆ. ನಮ್ಮಂತವ್ರಿಗೆ ಫೋನ್ ಮಾಡಿ ನಾವು ತಕ್ಷಣ ಬಂದು ಇದನ್ನ ಹಿಡಿದು ಅವು ನಿಮ್ಮನ್ನ ಕಚ್ಚುತ್ತೆ. ಅದರ ಸ್ವಯಂ ಆ ಟೆರಿಟರಿ ಒಳಗೆ ಮಾಡ್ಲಾ ಮಾಡಿ ಇಲ್ಲ ನೀವು ಎದುರ್ಕೋಬೇಡಿ. ಸಾಯಂಕಾಲ ತನಕ ನೋಡ್ತಾನೆ ಸಾಕು ಅನ್ಸಲ್ಲ. ಇದು ಇವತ್ತಿನ ಮಧ್ಯಾಹ್ನ ಅಗ್ರವಾರ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.